ಅಂಗದ ಜನಕಗೆ ಮಂಗಳ ಮಹಿಮಗೆ ಹಿಂಗದೆ ಲಕ್ಷ್ಮೀ ಗೆರಗುವೆವು. ಹಿಂಗದೆ ಪ್ರೇಮದಾನಂದ ತೀರ್ಥರ ಪಾದಾಂಬುಜ ಕೆರಗಿ ವಂದಿಸುವೆನು. ಗಂಗೆಯ ಜಡೆಯಲ್ಲಿ ಧರಿಸಿಪ್ಪ ದೇವನೇ ನಂದಿ ವಾಹನನೇ ಶಂಕರನೇ. ಅಂಬಿಕಾ ದೇವಿಯ ಅಮರ ವಂದಿತನೇ ನಂಜುಂಡ ಪಾಲಿಸು ನಿಜಮತಿಯ. ಶಿವಕಥೆಗಳ ಕೇಳಿ ಭವಬಂಧ ಹರಿವುದು ಶಿವನ ಪ್ರಾರ್ಥನೆಯ ಮಾಡಿದರೆ. ಮನದ ಇಷ್ಟವೂ ಬೇಕಾದ ವರಂಗಳ ಪರಮೇಶ್ವರ ಕರುಣಿಸುವ. ಒಂದು ದಿವಸ ಗಿರಿ ರಾಜ ಓಲಗದೆ ಆನಂದದಿಂದಲೇ ಕುಳ್ಳಿರಲು. ಅಂದಿಗೆ ಕಿರುಗೆಜ್ಜೆ ಘಲಿರೆನ್ನು ತಲಿಬಾಲೆ ಬಂದಳಾಗಲೇ ಪಾರ್ವತಿಯು. ಆವಣಿ ವಾಲೆಯು ಅಲಿಗಲಿಗಾಡುತ್ತ ಹೂವಿನ ಜಡೆಯು ನಲಿಯುತ್ತಲಿ. ಆಭರಣವು ಘಮ್ಮು ಘಲಿರೆನ್ನು ತಲಿಬಾಲೆ ಬಂದಳಾಗಲೇ ಪಾರ್ವತಿಯು. ಬಂದ ಮಗಳ ಬೀಗಿದಪ್ಪಿ ಮುದ್ದಾಡುತ್ತ ಚಂದದಿ ತೊಡೆಯ ಮೇಲೆ ಇಟ್ಟು. ಮುಂಗೋರುಳನು ತಾ ಸರಿಸುತ್ತ ಮೋಹದಿ ಚಂದದಿ ಗಿರಿ ರಾಜನಿದ್ದ. ಗಗನ ಮಾರ್ಗದಿ ವೀಣೆ ಸ್ವರಗೈಯುತ್ತ ಬಂದ ನಾರದ ನೋಲಗಕ್ಕೆ. ಬಂದ ಮುನಿಗೆ ಷೋಡಶೋಪಚಾರವು ವಂದನೆಗಳ ಮಾಡುವರು. ವಂದಿಸಿ ಕರ ಮುಗಿಯುತ್ತಲೇ ಗಿರಿರಾಜ ಇಂದು ಕೃತಾರ್ಥ ತಾನೆಂದ. ಪುತ್ರಿಯು ಅತಿ ಜಾಣೆ ಕಡು ಚೆಲುವೆಯು ಮಕ್ಕಳೊಳಗೆ ಮಾಣಿಕ್ಯವು. ತಕ್ಕವರನ ಕಾಣಿ ಸುರನರಾದಿಗಳಲ್ಲಿ ಪುತ್ರಿಗೆ ವರನ್ಯಾರೆಂದ. ಮುನ್ನಿವಳ ಹೋಲುವ ಸತಿಯರನ ಕಾಣೆ ನನ್ನ ಮಗಳ ಚೆಲುವಿಕೆಯ. ಕನ್ನಿಕೆಯರಿಗೆ ಕೊಡಲೆಂದೆನು ತಲಿ ಬಣ್ಣಿಸಿದನು ಗಿರಿರಾಜ. ಹಿಂದೆ ದಕ್ಷಗೆ ಮಗಳಾಗಿ ಜನಿಸಿ ಪತಿನಿಂದ್ಯವ ಕೇಳಿ ಕಿವಿಯಲ್ಲಿ. ತಂದೆಯ ಮುಂದೆ ಶರೀರವ ಬಿಟ್ಟಳು ಬಂದಳು ನಿನ್ನ ಅರಮನೆಗೆ. ಎಷ್ಟು ಜನ್ಮದ ತಪಸ್ಸಿನ ಫಲದಿಂದ ಪಾರ್ವತಿಯು ಮಗಳಾಗಿ ನಿನಗೆ. ಭೂತೇಶ ಶಿವ ಬಂದು ಅಳಿಯನಾಗುವ ಪುಣ್ಯ ರಾಶಿ ನಿನಗೆ ಸರಿಯುಂಟೆ. ಸಕಲ ಲೋಕೇಶನೇ ಅಳಿಯನಾಗುವನು ಸಕಲ ಲೋಕದ ತಾಯಿ ಮಗಳು. ಪ್ರಕಟಿಸುವರೆ ನಿನ್ನ ಭಾಗ್ಯವ ಪುಣ್ಯವ ಸುಕೃತವನೇನ ಬಣ್ಣಿಸುವೆ. ಇಂತೆಂದು ರಾಯನ ಕೊಂಡಾಡಿ ನಾರದ ಇಂದ್ರಲೋಕಕ್ಕೆ ಮುನಿ ಹೋದ. ಇಂದು ಮೋಳಿಯ ಮನದಲ್ಲಿ ಧ್ಯಾನಿಸುತ್ತ ಚಂದದಿ ಗಿರಿ ರಾಜನಿದ್ದ. ಕೇಳುತ್ತ ಪಾರ್ವತಿ ಬಹಳ ಸಂತೋಷದಿ ತಾಯಿ ತಂದೆಗೆ ಅಭಿನಮಿಸಿ. ಸೋಮಶೇಖರನನ್ನು ತಪದಿಂದ ಒಲಿಸುವೆ ಬೇಗ ಎನ್ನನು ಕಳುಹೆಂದ್ಲು. ತುಪ್ಪ ಅನ್ನವನುಂಡು ಪಟ್ಟೆ ಮಂಚದಲ್ಲಿರುವ ಚಿಕ್ಕವಳಿಗೆ ತಪಸ್ಸುಂಟೆ. ಬಾಲೆ ನಿನ್ನನ್ನು ಬಿಟ್ಟು ಇರುವುದು ನಾವ್ಯಾಗೆ ಅರಣ್ಯದಲ್ಲಿ ಹೇಗಿರುವೆ. ನಿರ್ಮಲ ಮನದಲ್ಲಿ ಭಜಿಸಿದಲ್ಲದೆ ಶಿವ ಸುಮ್ಮನೆ ನಮಗೆ ಒಲಿಯುವನೇ. ನಿಮ್ಮ ಅನುಜ್ಞೆಯ ಮೇಲೆ ತಪವನ್ನು ಮಾಡುವೆ ಸೋಮಶೇಖರನ ಮೆಚ್ಚಿಸುವೆ. ಭಾವಭಕ್ತಿಯಿಂದ ಭಜಿಸಿದಲ್ಲದೆ ಶಿವ ಪ್ರೇಮದೆ ನಮಗೆ ಒಲಿಯುವನೇ. ಈಗ ನಿಮ್ಮನುಜ್ಞೆಯ ಮೇಲೆ ತಪವ ಮಾಡಿ ನಾಗಭೂಷಣನ ಮೆಚ್ಚಿಸುವೆ. ಮಗಳ ಮಾತನು ಕೇಳಿ ತಲೆದೂಗಿ ಗಿರಿರಾಜ ನರರೂಪಿನ ನಾರಿಯಲ್ಲ. ಹರನ ಶರೀರದ ಅರ್ಧಾಂಗಿ ಇವಳೆಂದು ಮಗಳ ತಪಕ್ಕೆ ಕಳುಹಿದನು. ಮಗಳಿಗೆ ಅಂಗ ರಕ್ಷೆ ಪರಿವಾರ ಗೋವನದ ಸುತ್ತಲೂ ನಿಲ್ಲಿಸಿದನು. ನಡೆದಳು ಪಾರ್ವತಿ ವನಕ್ಕೆ ಸಂತೋಷದೆ ಹರನ ಪಾದವ ಧ್ಯಾನಿಸುತ್ತ. ಮಿಂದಳು ನದಿಯಲ್ಲಿ ನಾರು ಸೀರೆಯನುಟ್ಟು ಅಂಗನೆ ಜಡೆಗಳ ಹೆಣೆದು. ಅಂಗನೆ ವಿಭೂತಿ ರುದ್ರಾಕ್ಷಿ ಆನಂದದಿಂದಲೇ ಧರಿಸಿದಳು. ಅಷ್ಟ ದಿಕ್ಕಿಗೆ ಕೈಯ ಮುಗಿದು ಪ್ರಾರ್ಥಿಸಿಕೊಂಡು ನಿಷ್ಠೆಯಿಂ ತಪವ ನಿಶ್ಚಯಿಸಿ. ಮುಕ್ಕಣ್ಣ ಹರನ ಮೂರುತಿಯ ಧ್ಯಾನಿಸುತ್ತಲೇ ನಿದ್ರೇತ ತಪವ ಮಾಡಿದಳು. ಬಂದನು ಒಬ್ಬ ರಾಕ್ಷಸ ಮಾಯ ರೂಪಿನಲ್ಲಿ ಅಂಗನೆಯನ್ನು ಮಾತಾಡಿಸಿದನು.
ಚಂದುಳ್ಳ ಹೆಣ್ಣೆ ನಿನ್ನ ಕೊಂಡೋಗಿ ಎನ್ನ ಅಂಗನೆಯನು ಮಾಡಿ ಕೊಂಬೆ ಎಂದ ಸುರನ ಧ್ವನಿ ಕೇಳುತ್ತಾ ಪಾರ್ವತಿ ಕಂಗಳು ತೆರೆದು ನೋಡಿದಳು. ನಿಂದುಗ್ರ ದೃಷ್ಟಿಲಿ ನೋಡಲು ಅಸುರನು ಬೆಂದು ಹೋದನು ಆ ಕ್ಷಣವೇ. ನೋಡಲು ಅಸುರನು ಬೂದಿಯಾಗಿ ಹೋಗಲು ಪಾರ್ವತಿ ಮನದಲ್ಲಿ ಮರುಗಿ, ಯಾರು ಬಂದರು ಗಂಡು ಹೆಣ್ಣಾಗಲಿ ಎಂದು ಬಾಲೇತ ಶಪಿಸಿ ನುಡಿದಳು. ಹರನೊ